ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮಣಿಪಾಲಿಗೆ ಬಂದಿದ್ದೀವಿ KGF ಮೂವಿ ನೋಡೋಕ್ಕೆ. ಇವತ್ತು 21 ಡಿಸೆಂಬರ್, ಗೊತ್ತು ನಿಮಗೆ. KGF ಹವಾ ಇಡೀ ಕರ್ನಾಟಕದಲ್ಲಿದೆ. ಸೊ ನಾವೀಗ ಇಲ್ಲಿ ಬಂದಿದ್ದೀವಿ. ಮೂವಿ ಸ್ಟಾರ್ಟ್ ಆಗಿ ಇನ್ನು 2 ನಿಮಿಷ ಇದೆ. ಎಕ್ಸೈಟೆಡ್ ಸ್ನೇಹ? ತುಂಬಾನೇ. ಹೌದೌದು. ಸೊ ಫಸ್ಟ್ ಮೂವಿಗೆ ಹೋಗ್ತೀವಿ. ಮೂವಿ ಹೇಗಿದೆ ಅಂತ ನೋಡಿ ಆಮೇಲೆ ನಿಮ್ಗೆ ಅದೊಂದು ಸಖತ್ತಾಗಿರೋ ಒಂದು ರಿವ್ಯೂ ಕೊಡ್ತೀವಿ. ಸೊ ವೇಟ್ ಮಾಡಿ. ಮೈ ಗಾಡ್, ಮೂವಿ ಮುಗಿಸಿ ಹೊರಗೆ ಬರ್ತಾ ಇದೀವಿ. ಸ್ನೇಹನ್ ಮುಖದಲ್ಲಿ ಸ್ಮೈಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಮೂವಿ ಹೇಗಿದೆ ಅಂತ ಹೇಳಿ. ತುಂಬಾನೇ ಇಷ್ಟ ಆಯ್ತು ನಿಜವಾಗ್ಲೂ. ಯಾರು ನೋಡಿಲ್ಲ ಪ್ಲೀಸ್ ನೋಡಿ, ಪ್ಲೀಸ್ ನೋಡಿ. ಸಖತ್ತಾಗಿದೆ ಕಣ್ರಿ, ತುಂಬಾ ಚೆನ್ನಾಗಿದೆ ಮೂವಿ. ಹೆಂಗಿದೆ ಅಂದ್ರೆ ಇನ್ನೂ ಆ ವೈಬ್ಸ್ ಇದೆ. ಇಲ್ಲಿ ಹೊರಗೆ ಬಂದಿದೀವಿ, ಫುಲ್ ವೈಬ್ಸ್ ಇದೆ. ಮ್ಯೂಸಿಕ್ ಬಗ್ಗೆ ಆಗಿರ್ಬೋದು, ಎರಡು ಮಾತೇ ಇಲ್ಲ. ಯಶ್ ಅವ್ರ ಆಕ್ಟಿಂಗ್ ಕೂಡ ಹಾಗೆ ಇದೆ, ಸಖತ್ತಾಗಿದೆ. ಆ 2 ವರ್ಷದ ಪರಿಶ್ರಮ ಗೊತ್ತಾಗ್ತಾ ಇದೆ ಮೂವಿಯಲ್ಲಿ. ಡೀಟೇಲ್ಡ್ ರಿವ್ಯೂ ಅನ್ನ ನಾವು ಮನೆಗೆ ಹೋಗಿ ಕೊಡ್ತೀವಿ. ಬಟ್ ಈಗಂತೂ ಖುಷಿ ಆಗ್ತಾ ಇದೆ. ಥಿಯೇಟರ್ ಅಲ್ಲಿ ಒಂದು ಸಿಂಗಲ್ ಜಾಗ ಇರ್ಲಿಲ್ಲ ಅಲ್ವಾ, ಖಾಲಿ ಜಾಗನೇ ಇರ್ಲಿಲ್ಲ. ಫುಲ್ ಟಿಕೆಟ್ ಬುಕ್ ಆಗಿತ್ತು. ಟಿಕೆಟಿಗೆ ಇಲ್ಲಿ 1 ಟಿಕೆಟಿಗೆ 250 ರುಪೀಸು. ಬಟ್ ಫ್ರೆಂಡ್ಸ್ ಪಕ್ಕ ಪೈಸಾ ವಸೂಲ್ ಅಲ್ವಾ. ಬೇಜಾರಾಗ್ತಾ ಇಲ್ಲ, ಯಪ್ಪ ಇಷ್ಟು ಕಾಸ್ಟ್ಲಿ ಅಂತೇಳಿ ನನಗೆ ಬೇಜಾರೇ ಆಗ್ತಾ ಇಲ್ಲ. ಅಷ್ಟು ಖುಷಿ ಆಗ್ತಾ ಇದೆ. ಮೈ ಗಾಡ್, ಸೀರಿಯಸ್ಲಿ ತುಂಬಾ ಖುಷಿ ಆಗ್ತದೆ ನನಗಂತೂ ನಿಜವಾಗ್ಲೂ. ಮಾತೇ ಬರ್ತಾ ಇಲ್ಲ. ಖಂಡಿತವಾಗಿ ಈ ಫಿಲ್ಮ್ ರಿಲೀಸ್ ಆದ ನಂತರ ಕನ್ನಡ ಇಂಡಸ್ಟ್ರಿನ ಒಂದು ಲೆವೆಲ್ ಎಲ್ಲಿಗೋ ಹೋಗುತ್ತೆ. ಡೆಫಿನೆಟ್ಲಿ ಜಗತ್ತಿನ ಮೂಲೆ ಮೂಲೆಯಿಂದ ಓಕೆ ಕನ್ನಡ ಇಂಡಸ್ಟ್ರಿನೂ ಇದೆ ಅಂತ ಒಂದು ನೋಡುವಂತ ಒಂದು ಸಂದರ್ಭ ಕ್ರಿಯೇಟ್ ಆಗಿದೆ. ಗ್ರೇಟ್ ವರ್ಕ್. ಆಕ್ಚುಲಿ ಯಶ್ ಅವರ ಆಕ್ಟಿಂಗ್ ನೋಡಿ ನಮ್ಗೆ ಒಂಥರ ಖುಷಿ ಆಗ್ತಿರ್ಬೇಕಾದ್ರೆ ಇನ್ನು ರಾಧಿಕಾ ಅವ್ರಿಗೆ ಹೇಗೆ ಅನ್ಸುತ್ತೆ ಅಂತ ನನ್ಗೆ ಥಿಂಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನನ್ಗೆ ಉಗ್ರಂ ಫಿಲ್ಮ್ ನೆನಪಾಯ್ತು. ಹಂಗೆ ಏನ್ ಕ್ಯಾರೆಕ್ಟರ್ ಇತ್ತಲ್ವಾ, ಇಲ್ಲಿ ಅಂಡರ್ ವರ್ಲ್ಡ್ ಏನಿದೆ ಆ ತರ ಮಾಫಿಯಾ, ಅದನ್ನ ಒಂದು ಈ ಲೆವೆಲ್ಗೆ ಅಂದ್ರೆ ಕುತೂಹಲ ಇಟ್ಕೊಂಡು ನೋಡುವಂತ ಲೆವೆಲ್ಗೆ ಮಾಡಿದಾರಂದ್ರೆ ನಿಜಕ್ಕೂ ಗ್ರೇಟ್ ಇದು. ಓಕೆ, ಮನೆಗೆ ಹೋಗ್ತೀವಿ. ಫಸ್ಟ್ ಮನೆಗೆ ಹೋದ ನಂತರ ನಿಮ್ಗೆ ಇಡೀ ಫಿಲ್ಮ್ನ ಡೀಟೇಲ್ಡ್ ರಿವ್ಯೂ ಕೊಡ್ತೀವಿ. ಫ್ರೆಂಡ್ಸ್, ಫಿಲ್ಮ್ ನೋಡಿದ್ದಾಯ್ತು, ಮನೆಗೆ ಬಂದಿದ್ದಾಯ್ತು. ಸೀರಿಯಸ್ಲಿ ಫ್ರೆಂಡ್ಸ್, ಇವತ್ತಿನ ಡೇಟ್ ಏನಿದೆ 21 ಡಿಸೆಂಬರ್, ಅದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂತ ಒಂದು ದಿನ. ಯಾಕಂದ್ರೆ KGF ಯಾವ ಲೆವೆಲಿಗೆ ಹವಾ ಸೃಷ್ಟಿ ಮಾಡಿದೆ ಅಂದ್ರೆ ಇಡೀ ಜಗತ್ತೇ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಒಂದು ತಿರುಗಿ ನೋಡುವಂತ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡಿದೆ. ಅಷ್ಟು ಚೆನ್ನಾಗಿ ಬಂದಿದೆ ಮೂವಿ. ನಾರ್ಮಲಿ ನಾವು ಎಲ್ಲಾ ಮೂವಿನ ನೋಡ್ತಿರ್ತೀವಿ, ಯಾವತ್ತು ಯಾವುದೇ ಮೂವಿನ ರಿವ್ಯೂ ಮಾಡಕ್ ಹೋಗಿಲ್ಲ. ಬಟ್ ನನ್ಗೆ ಈ ಮೂವಿ ನೋಡಿದ ನಂತರ ಹೆಂಗ್ ಅನ್ಸ್ತು ಅಂದ್ರೆ ಆ ಟೀಮ್ ಎಫರ್ಟ್ ಮಾಡಿರೋ ಕೆಲ್ಸದಿಂದ ಓಕೆ ನಮ್ದೊಂದು ಕನ್ನಡ ಚಾನೆಲ್ ಇಟ್ಕೊಂಡು ನಾವೊಂದು ಅಳಿಲು ಸೇವೆ ಮಾಡ್ತಿದ್ರೆ ಹೇಗೆ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ಹಂಗಾಗಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದೀವಿ. ಸ್ನೇಹಂಗೆ ಹೆಂಗ್ ಅನ್ಸ್ತು ನಂಗೆ ಗೊತ್ತಿಲ್ಲ, ಅವರೇ ಹೇಳ್ತಾರೆ. ನಾನಂತೂ ಮದ್ವೆ ಮುಂಚೆ ಇಷ್ಟ ಹೀಗೆಲ್ಲ ಹೋಗಿ ಫಿಲ್ಮ್ ನೋಡೋದು, ಥಿಯೇಟರ್ಗೆಲ್ಲ ಹೋಗಿ ನೋಡೋದು ಇರ್ಲಿಲ್ಲ. ರಿತುನ ಮದ್ವೆ ಆದ್ಮೇಲೆ ಅಂತೂ ಹೋಗ್ತಾನೆ ಇರ್ತೀವಿ ಮೂವಿ ನೋಡೋದಕ್ಕೆ, ತುಂಬಾ ನೋಡ್ತೀವಿ ಮೂವಿ. ಎಸ್, ಬಟ್ ನಾನು ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಪ್ಲೀಸ್ ನೀವು ಈ ಮೂವಿನ ನೋಡ್ಲೇಬೇಕು ಅಂತ ಹೇಳಿದ್ದು 2 ಮೂವಿಗೆ. ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಅದು ರಿಷಬ್ ಶೆಟ್ಟಿ ಅವರು ಮಾಡಿದ್ದು ಮೂವಿ ಅದು. ಹಾಗೆ ಇದು KGF. ನಾನು ಮನೆಗೆ ಬಂದ ತಕ್ಷಣ ತುಂಬಾ ಜನ ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿ ಹೇಳಿದೆ, ನೀವು ನೋಡ್ಲೇಬೇಕು ಪ್ಲೀಸ್ ನೋಡಿ ಅಂತ. ಏನೋಪ್ಪ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಹೌದು, ಮತ್ತೆ ಒಂದು ಮೂವಿ ಯಾವಾಗ ಹಿಟ್ ಆಗತ್ತಂದ್ರೆ ಆ ಮೂವಿ ಥಿಯೇಟರ್ ಇಂದ ಹೊರಗೆ ಬರುತ್ತಲ್ವಾ, ಹೊರಗ್ ಬಂದ ನಂತರನು ಆ ಮೂವಿ ತಲೆಯಲ್ಲೇ ತಿರುಗ್ತಿರ್ಬೇಕು. ಇವತ್ ರಾತ್ರಿ ಮಲ್ಕೊಂಡ್ರೆ ನಾವ್ ಇಲ್ಲ, ನಾವೀಗ ಮೂವಿಯಿಂದ ಬಂದು ಆಲ್ಮೋಸ್ಟ್ 3 hours ಆಗಿದೆ. ಬಟ್ ನಂಗೆ ತಲೆಯಲ್ಲಿ ಇನ್ನೂ ಅದು KGF ನ ಕೆಲವು ಸೀನ್ಗಳೇ ಬರ್ತಾ ಇದೆ, ಡೈಲಾಗ್ಸ್ ನೆನಪಿಗೆ ಬರ್ತಾ ಇದೆ. ಸೊ ಅದು ಮೇನ್ ಆಗಿ ನನ್ಗೆ ಈ ತರ ಫೀಲಿಂಗ್ ಆಗಿದೆ. ಯಾವಾಗ ಗೊತ್ತಾ, ಲಾಸ್ಟ್ ಟೈಮ್ ಈ ಸುದೀಪ್ ಅವರ ಮೈ ಆಟೋಗ್ರಾಫ್ ಅಂತ ಒಂದು ಫಿಲ್ಮ್ ಬಂದಿತ್ತು, ಗೊತ್ತಾ? ಅದು ನೋಡಿದ ನಂತರ ಒಂಥರ 2 ದಿನ ಫೀಲಿಂಗ್ ಅಲ್ಲಿದ್ದೆ ನಾನು. ಏನ್ ಮೂವಿ ಸಖತ್ತಾಗಿತ್ತು, ಏನು ಸೆಂಟಿಮೆಂಟ್ ಇದೆ ಹಂಗೆಲ್ಲ ಅನ್ಸಿತ್ತು. ಇವತ್ತು KGF ನೋಡಿದ ನಂತರ ಹಂಗೆ ಅನ್ಸ್ತಾ ಇದೆ ನನ್ಗೆ. ಆ ಸೀನ್ ಬಿಡಿ, ಅದನ್ನ ಈಗ ಡೀಟೇಲ್ ಆಗಿ ಹೇಳ್ತೀವಿ. ಸೊ ಫುಲ್ ವಿಡಿಯೋನ ನೋಡಿ. ಓಕೆ, ಫಸ್ಟ್ ಬಂದು ಸ್ಟೋರಿ ಬಗ್ಗೆ ಮಾತಾಡೋದಿದ್ರೆ, ಸಿಂಪಲ್ ಆಗಿ ಹೇಳೋದಿದ್ರೆ, ಈ ಫಿಲ್ಮ್ ನೀವು ನೋಡ್ಬೇಡಿ ಅನ್ನೋದಕ್ಕೆ ನನ್ನ ಹತ್ರ ಯಾವ ರೀಸನ್ಗಳು ಇಲ್ಲ. ನೋಡಿ ಅನ್ನೋದಕ್ಕೆ ತುಂಬಾ ರೀಸನ್ಗಳಿದೆ. ಅದರಲ್ಲಿ ಫಸ್ಟ್ ರೀಸನ್ನೇ ಇದರ ಒಂದು ಸ್ಟೋರಿ. ಹೆಂಗೆ ಆ ಸ್ಟೋರಿನ ಹೆಂದಿದ್ದಾರೆ ಅಂದ್ರೆ, ಡೆಫಿನೆಟ್ಲಿ ನಿಮ್ಗೆ ಆ ಸ್ಟೋರಿ ಹೇಳಿ ನಾನು ನಿಮ್ಮ ಕ್ಯೂರಿಯಾಸಿಟಿನ ಹಾಳು ಮಾಡಲ್ಲ. ನೀವು ಖಂಡಿತ ಈ ಮೂವಿನ
ಥಿಯೇಟರ್ಗಳಿಗೆ ಹೋಗಿಯೇ ನೋಡಬೇಕು. ಬಟ್ ಆ ಸ್ಟೋರಿ ಏನಿದೆ ಅದು ನೋಡಿದಾಗ ನನಗೆ ಉಗ್ರಂ ಫಿಲ್ಮ್ ನೆನಪಾಯ್ತು. ಉಗ್ರಂ ಫಿಲ್ಮ್ ನೀವು ನೋಡಿದ್ರೆ ಗೊತ್ತಿರ್ಬೋದು, ಅದರಲ್ಲಿ ಒಂದು ಡಾರ್ಕ್ ಕಾನ್ಸೆಪ್ಟ್ ಅನ್ನು ತಗೊಂಡು, ಅಂದ್ರೆ ಮಾಫಿಯಾ ಅಂತ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಅದನ್ನ ಬಹಳ ಚಂದ ಮಾಡಿ ಅದನ್ನ ನರೇಟ್ ಮಾಡಿದ್ದಾರೆ. ಈ ಫಿಲ್ಮ್ ಅಲ್ಲೂ ಒಂಥರ ಹಾಗೆ ಅನ್ಸುತ್ತೆ ನಿಮ್ಗೆ, ಬಟ್ ಇದರ ಸ್ಟೋರಿ ಲೈನ್ ತುಂಬಾ ಡಿಫ್ರೆಂಟ್ ಆಗಿದೆ ಉಗ್ರಂಗಿಂತ. ಮೂವಿಯಲ್ಲಿ ಈ ತರ ಒಂದು ಡಾರ್ಕ್ ಮ್ಯಾಟರ್ ಅನ್ನ ಇಡೀ ಫ್ಯಾಮಿಲಿ ನೋಡೋ ತರ ಪ್ರೆಸೆಂಟ್ ಮಾಡೋದಿದೆ ಅಲ್ವಾ, ಆ ಕಲೆ ನಿಜಕ್ಕೂ ಸೂಪರ್. ಪ್ರಶಾಂತ್ ನೀಲ್ ಅವರು ಪುನಃ ಪ್ರೂವ್ ಮಾಡಿದ್ದಾರೆ ನನ್ನ ಕೈಯಲ್ಲಿ ಈ ತರ ಮಾಡಕ್ಕಾಗತ್ತೆ ಅಂತ ಹೇಳಿ. ವಂಡರ್ಫುಲ್ ಜಾಬ್. ಮತ್ತೆ ಈ ಮೂವಿ ಅನ್ನೋದು ಸ್ಟೋರಿ ಟೆಲ್ಲಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ಪ್ರೆಸೆಂಟ್ ಇಂದ ಸೀದಾ ಬ್ಯಾಕ್ ಹೋಗ್ತೀವಿ ನಾವು, 1950s ಹೋಗ್ತೀವಿ. ಸೊ ಆವಾಗ ಒಂದು ಯಾವ ತರ ಇತ್ತು ಸೀನ್ಗಳು ಅದನ್ನ ಹಂಗೆ ತೋರಿಸಿದ್ದಾರೆ. ಆ ಕಲರ್ ಕರೆಕ್ಷನ್ ಇರ್ಬೋದು, ನಮ್ಗೆ ಫೀಲ್ ಬರುತ್ತೆ ಮೂವಿ ನೋಡ್ಬೇಕಾದ್ರೆ, ಓಕೆ ನಾವು ಬ್ಯಾಕ್ ಹೋಗಿದೀವಿ ಅಂತೇಳಿ. ಮತ್ತೆ ಅಲ್ಲಿಂದ ಮೂವಿ ಮತ್ತೆ ಪುನಃ ಟೈಮ್ ಲೈನ್ ಅಲ್ಲಿ ಮುಂದೆ ಬರುತ್ತೆ, ಹಿಂದೋಗುತ್ತೆ, ತುಂಬಾ ಈ ತರ ಆಗತ್ತೆ. ಬಟ್ ಎಲ್ಲೂ ನಿಮ್ಗೆ ಕನ್ಫ್ಯೂಷನ್ ಬರಲ್ಲ. ಒಂದು ಒಳ್ಳೆ ರೀತಿಯಲ್ಲಿ ಕಥೆಯನ್ನ ನರೇಟ್ ಮಾಡಿದ್ದಾರೆ. ಇನ್ನೊಂದೇನಂದ್ರೆ ತುಂಬಾ ಜನ ಇದನ್ನ ಬಾಹುಬಲಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಬಾಹುಬಲಿ ನನ್ನ ಪ್ರಕಾರ ಕಂಪ್ಯಾರಿಸನ್ ಅಲ್ಲಿ ಅರ್ಥನೇ ಇಲ್ಲ ಇಲ್ಲಿ. ಯಾಕಂದ್ರೆ ಬಾಹುಬಲಿ ಮೂವಿ ತುಂಬಾ ದೊಡ್ಡ ಬಜೆಟ್ ಅಲ್ಲಿ ಮಾಡಿರುವಂತದ್ದು. ಸೊ ಆ ಲೆವೆಲ್ ಔಟ್ಪುಟ್ ಬರೋದು ಸಹಜನೇ, ಯಾಕಂದ್ರೆ 250 ಕೋಟಿ ಇನ್ವೆಸ್ಟ್ ಮಾಡಿದ ನಂತರ ಓಕೆ ಆ ಲೆವೆಲ್ ಬರಲೇಬೇಕಲ್ವ. ಬಟ್ KGF ಅನ್ನೋದು ತುಂಬಾ ಚಿಕ್ಕ ಬಜೆಟ್ ನ ಮೂವಿ. ಬಾಹುಬಲಿಗೆ ಕಂಪೇರ್ ಮಾಡಿದ್ರೆ ಆ ಬಜೆಟ್ ಅಲ್ಲಿ ಈ ಲೆವೆಲ್ಗೆ ಔಟ್ಪುಟ್ ಬಂದಿರೋದು ನಮ್ಗೊಂಥರ ಹೆಮ್ಮೆ ಅನಿಸ್ತಾ ಇದೆ ಸೀರಿಯಸ್ಲಿ. ಯಾಕಂದ್ರೆ ಕನ್ನಡ ಮೂವಿ ಯಾವತ್ತೂ ಈ ಲೆವೆಲ್ಗೆ, ಈ ತರ ಒಂದು ಹಾಲಿವುಡ್ ಲೆವೆಲ್ ಅಂತ ಹೇಳ್ಬೋದು, ಆ ಲೆವೆಲ್ಗೆ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮ್ಸ್ ಹೆಂಗಂದ್ರೆ ಅದನ್ನ ಫೀಲ್ ಮಾಡ್ಬೋದು ನಾವು, ಆ ತರ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಬರುವಂತ ಸ್ಟಾರ್ ಕಾಸ್ಟ್ ಏನಿದೆ ಅವರವರ ಪಾತ್ರಕ್ಕೆ ಅವರು ಜೀವನ ತುಂಬಿದ್ದಾರೆ ಅಂತ ಹೇಳ್ಬಹುದು. ಯಶ್ ಅವರನ್ನ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದು ಒಂದು ತುಂಬಾ ಖುಷಿ ಆಗತ್ತೆ ನಿಜವಾಗ್ಲೂ. ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬಹುದು, ಅವರ ಒಂದು ಡೈಲಾಗ್ಸ್ ಆಗಿರ್ಬಹುದು. ಆಕ್ಚುಲಿ ಈ ಮೂವಿಯಲ್ಲಿ ಹೆಚ್ಚು ಡೈಲಾಗ್ಸ್ ಇಲ್ಲ, ಬಟ್ ಎಲ್ಲೆಲ್ಲಿ ಡೈಲಾಗ್ಸ್ ಬರುತ್ತೆ ಅಲ್ಲಲ್ಲಿ ನೀವು ಶಿಳ್ಳೆ ಹೊಡಿಬೇಕು ಅನ್ಸುತ್ತೆ, ಚಪ್ಪಾಳೆ ತಟ್ಟಬೇಕು ಅನ್ಸುತ್ತೆ. ಬಟ್ ನಿನ್ನೆ ಹಾಗೆ ಆಯ್ತು, ನಮ್ಮ ಸುತ್ತಮುತ್ತಲಿದ್ದವರೆಲ್ಲ ಶಿಳ್ಳೆ ಹೊಡಿತಾ ಇದ್ರು, ಚಪ್ಪಾಳೆ ತಟ್ತಾ ಇದ್ರು. ಗಾಡ್, ಅದನ್ನೆಲ್ಲ ನೋಡಿದ್ರೆ ಮೈಯೆಲ್ಲ ರೋಮಾಂಚನ ಆಗತ್ತೆ ನಿಜವಾಗ್ಲು. ಇನ್ನು ಸಿನಿಮಾ ಫಸ್ಟ್ ಪಾರ್ಟ್ ಅಲ್ಲಿ ಏನಿದೆ ತುಂಬಾ ಕ್ಯಾರೆಕ್ಟರ್ಸ್ ಎಲ್ಲ ಬರ್ತಾ ಹೋಗುತ್ತೆ, ಆವಾಗ ನಿಮ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ ಸೊ ಏನೋ ಸ್ಟೋರಿ ಬಿಲ್ಡ್ ಆಗ್ತಾ ಇದೆ ಅನ್ಸುತ್ತೆ. ಬಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ಏನಿದೆ ಆ ಗಣಿಗಾರಿಕೆಯನ್ನ ತೋರಿಸಿದ್ದಾಗಿರ್ಬಹುದು, ಅಲ್ಲಿ ಒಂದು ಶೂಟಿಂಗ್ ಮಾಡಿರ್ಬಹುದಾಗಿರ್ಬಹುದು, ಅದನ್ನೆಲ್ಲ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನ್ಯೂಸ್ ಅಲ್ಲಿ ಕೂಡ ನಾನು ನೋಡಿದ್ದೆ, ಅಲ್ಲಿ KGF ಮೂವಿ ಶೂಟಿಂಗ್ ಮಾಡ್ತಾ ಇರ್ಬೇಕಿದ್ರೆ ಅಲ್ಲಿ ವರ್ಕ್ ಮಾಡೋರು ಏನಿದ್ದಾರೆ ಅವರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು, ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಆದ್ರೆ ಅವರು ಅದನ್ನೆಲ್ಲ ಫೇಸ್ ಮಾಡಿ ಈ ಒಂದು KGF ಮೂವಿನ ಇಷ್ಟರ ಮಟ್ಟಿಗೆ ತಂದು ನಿಲ್ಸಿದ್ದಾರೆ ಅಂದ್ರೆ ಒಂದು ಹೆಮ್ಮೆ ಪಡುವಂತಹ ವಿಷಯನೇ. ಈ ಚಿತ್ರದ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ರವಿ ಬಸರವರು ಒಂದು ಸಖತ್ತಾಗಿರೋ ಒಂದು ವರ್ಕ್ ಮಾಡಿದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ಅವ್ರು ಕುಂದಾಪುರದವರು, ನಂಗೆ ತುಂಬಾನೇ ಹೆಮ್ಮೆ ಇವತ್ತು. ಬಟ್ ಅವರು ಕುಂದಾಪುರದವರು ಅನ್ನೋದಕ್ಕಿಂತ ಕರ್ನಾಟಕದ ಆಸ್ತಿ ಅಂತ ಹೇಳಕ್ಕೆ ನಾನು ಇವತ್ತು ಇಷ್ಟಪಡ್ತೀನಿ. ಯಾಕಂದ್ರೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ, ಅದು ನಾವು ಎಲ್ಲಾ ಸೀನ್ಸ್ ಅಲ್ಲೂ ನಾವು ಅದನ್ನ ಫೀಲ್ ಮಾಡಬಹುದು. ಒಂದು ಹಾಲಿವುಡ್ ಲೆವೆಲ್ಗೆ ಒಂದು ವರ್ಕ್ ಅನ್ನ ಮಾಡಿದ್ದಾರೆ. ಮತ್ತೆ ಕ್ಯಾಮ್ರಾಮನ್ ವಾವ್, ಏನ್ ವರ್ಕ್ ಮಾಡಿದ್ರು ಅಂದ್ರೆ ಹೊಸ ಹೊಸ ಆಂಗಲ್ ಅನ್ನು ಟ್ರೈ ಮಾಡಿದ್ದಾರೆ, ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಹ್ಯಾಟ್ಸ್ ಆಫ್ ಟು ದ ಕ್ಯಾಮ್ರಾಮನ್. ಅಂಡ್ ಒಂದು ಬೇಜಾರಾಗಿದ್ದು ನಂಗೆ ವಿಷಯ ಏನಂದ್ರೆ, ಈ ಏನ್ ಕನ್ನಡದ ಚಿತ್ರ ಇದೆ ಇವತ್ತು, ಅದನ್ನ ನಮ್ಮ ಕನ್ನಡಿಗರೇ ಕೆಲವರು ಅದನ್ನ ತುಳಿತಾ ಇದ್ದಾರೆ ಅಂತ ಕೇಳಿ ನನ್ ತುಂಬಾ ಬೇಜಾರಾಯ್ತು. ಎಲ್ಲೋ ಅಲ್ಲಿ ಕನ್ನಡ ಯೂಸ್ ಮಾಡಿಲ್ಲ, ಹಿಂದಿ ಯೂಸ್ ಮಾಡಿದ್ದಾರೆ. ಈ ತರದೆಲ್ಲ ಚಿಕ್ಕ ಚಿಕ್ಕ ವಿಷಯ ಇಟ್ಕೊಂಡು ನಾವು ಇವತ್ತು ನಮ್ಮ ಮೂವಿನೇ ತುಳಿತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಈ ಚಿತ್ರನ ನಾವು ವಿಶ್ವಕ್ಕೆ ಕೊಡುಗೆಯಾಗಿ ನೀಡಿದ್ದೀವಿ. ಅಂಥದ್ರಲ್ಲಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ಏನ್ ಜಗಳ ಆಡ್ತೀವಿ ಅದೆಲ್ಲ ಒಂದು ನಮ್ಮ ಚಿಕ್ಕ ಸ್ವಭಾವವನ್ನ ತೋರಿಸುತ್ತೆ. ಸೊ ಬೆಳೀರಿ ಫ್ರೆಂಡ್ಸ್, ಸ್ವಲ್ಪ ಬ್ರಾಡ್ ಮೈಂಡ್ ಇಟ್ಕೊಂಡು ನೋಡಿ. ಬಹಳ ಒಂದು ಸುದ್ದಿ ಮಾಡ್ತಿರುವಂತ ಚಿತ್ರ ಇದು. ಮತ್ತೆ ಇನ್ನೊಂದು ನಂಗೆ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಅನ್ಸಿತ್ತಂದ್ರೆ, ಈ ಚಿತ್ರ ಇವತ್ತು ರಿಲೀಸ್ ಆಗೋ ಬದಲು ಒಂದು ವಾರ ಹಿಂದೆ ರಿಲೀಸ್ ಆಗ್ಬಹುದಿತ್ತು ಅನ್ಸ್ತು ನನಗೆ. ಯಾಕೆ ಹಂಗ ಅನ್ಸ್ತು ಅಂದ್ರೆ, ಇವತ್ತು ಝೀರೋ ಫಿಲ್ಮ್ ರಿಲೀಸ್ ಆಗಿದೆ ಶಾರುಖ್ ಖಾನ್ ಅವರದ್ದು. ಅವರಿಗೊಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ನಾರ್ತ್ ಇಂಡಿಯಾದಲ್ಲಿ. ಅದೇ ತರ ತಮಿಳುನಾಡಲ್ಲಿ ಮಾರಿ 2 ಫಿಲ್ಮ್ ರಿಲೀಸ್ ಆಗಿದೆ. ಈ ಚಿತ್ರಗಳ ಮಧ್ಯೆ ಎಲ್ಲಿ ನಮ್ಮ ಚಿತ್ರ ಪೈಪೋಟಿಯನ್ನ ತಡ್ಕೊಳಕ್ಕಾಗದೆ ಎಲ್ಲಾದ್ರೂ ಸೋಲುತ್ತ ಅನ್ನೋ ಒಂದು ಹೆದರಿಕೆ ಇತ್ತು ನನಗೆ. ಬಟ್ ಫಿಲ್ಮ್ ನೋಡಿದ ನಂತರ ಹೆದರಿಕೆ ಖಂಡಿತ ಹೋಗಿದೆ. ಬಟ್ ಆದ್ರೂ ನಾರ್ತ್ ಅಲ್ಲಿ ಕೆಲವು ರಿವ್ಯೂಸ್ ಅನ್ನ ನೋಡಿದ್ದೆ ನಾನು. ಅಲ್ಲಿ ಜನರಿಗೆ ಕೇಳಿದ್ರು, ನೀವು KGF ನೋಡ್ತೀರಾ, ಝೀರೋ ನೋಡ್ತೀರಾ ಅಂದಾಗ ತುಂಬಾ ಜನ KGF ಅಂದ್ರೆ ಏನು, ಯಾರು ಅದ್ರಲ್ಲಿ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾವೇನಿದ್ರು ಶಾರುಖ್ ಖಾನ್ ಮೂವಿನೇ ನೋಡ್ತೀವಿ ಅಂತ ಕೆಲವರು ಹೇಳಿದ್ರು. ಯಾಕಂದ್ರೆ ಆ ತರ ಟ್ರೆಂಡ್ ಇದೆ. ಬಟ್ ನಾವು ಯಾರಿಗೂ ಕಡಿಮೆ ಇಲ್ಲ ಫ್ರೆಂಡ್ಸ್.
ಈಗ ಫಿಲ್ಮ್ ರಿಲೀಸ್ ಆಗಿದೆಯಲ್ಲ, ನಮ್ಮ ಬಾಯಿ ಮಾತಿಂದ ಪ್ರಚಾರ ಸಿಕ್ಕಿದ್ರು ಸಾಕಾಗತ್ತೆ, ಆ ಲೆವೆಲಿಗೆ ನಾವು ಮೂವಿನ ಕರ್ಕೊಂಡು ಹೋಗ್ಬೋದು. ಆ್ಯಂಡ್ ಒಂದು ನನ್ನ ಪರ್ಸನಲ್ ಒಂದು ಕಂಪ್ಲೇಂಟ್ ಇದೆ, ಈ ವಿಡಿಯೋನ ಯಾರು ಚಿತ್ರತಂಡದವ್ರು ನೋಡಿದ್ರೆ ನಂದೊಂದು ಸಿನ್ಸಿಯರ್ ರಿಕ್ವೆಸ್ಟ್ ಇದೆ, ಹಿಂದಿಯಲ್ಲಿ ಗಲಿ ಗಲಿಮೆ ಅಂತ ಸಾಂಗ್ ಇದೆಯಲ್ಲ ಅದು ಕನ್ನಡ ವರ್ಷನಲ್ಲಿ ಇಲ್ಲ. ತುಂಬಾ ಇಷ್ಟ ಆಯಿತು ನಂಗೆ ಆ ಸಾಂಗು. ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಎಲ್ಲಾದರೂ ಕ್ಲೈಮ್ಯಾಕ್ಸಲ್ಲಿ ಟೈಮ್ ಸಿಕ್ಕಿದ್ರೆ ಅದನ್ನು ಆ್ಯಡ್ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ ಆ ಸಾಂಗು. ಸೊ ಫ್ರೆಂಡ್ಸ್, ಫಿಲ್ಮ್ನ ಬಗ್ಗೆ ಇದು ನಮ್ಮ ಸೈಡಿಂದ ರಿವ್ಯೂ. ಸೊ ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ರಿತು ಸಸ್ಪೆನ್ಸ್ ಬಗ್ಗೆ ಹೇಳಲ್ವಾ? ಏನ್ ಸಸ್ಪೆನ್ಸು? ಮೂವಿ ಸೆಕೆಂಡ್ ಪಾರ್ಟ್ ಬರ್ತಾ ಇದೆ ಅಂತ ಹೇಳಿಲ್ಲಲ್ಲ. ಮೈ ಗಾಡ್, ಓಕೆ ಫ್ರೆಂಡ್ಸ್, ಮೂವಿನ ಸೆಕೆಂಡ್ ಪಾರ್ಟ್ ಇದೆ, ಅದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಕ್ಲೂನ ಕೊಟ್ಟಿದ್ದಾರೆ. ಮತ್ತೆ ಅದರ ಕೆಲವು ಝಲಕ್ಗಳನ್ನು ಮಧ್ಯೆ ಮಧ್ಯೆ ತೋರಿಸಿದ್ದಾರೆ ಫಿಲ್ಮ್ ಅಲ್ಲಿ. ನಮ್ಗೆ ಅನ್ಸ್ತಾಯ್ತು ಇದು ಯಾಕೆ ಬಂತು ಅಂತ ಹೇಳಿ. ಆಮೇಲೆ ಲಾಸ್ಟ್ ಗೊತ್ತಾಯ್ತು ಮೂವಿನ ಸೆಕೆಂಡ್ ಪಾರ್ಟ್ ಇದೆ ಅಂತ ಹೇಳಿ. ನಾವಂತೀಗ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದೀವಿ ಯಾವಾಗ ಸೆಕೆಂಡ್ ಪಾರ್ಟ್ ಬರುತ್ತೆ ಅಂತ ಹೇಳಿ. ಆದಷ್ಟು ಬೇಗ ರಿಲೀಸ್ ಮಾಡಿ, ವೆಯ್ಟ್ ಮಾಡಕ್ ಆಗಲ್ಲ ಫ್ರೆಂಡ್ಸ್, ಆ ಲೆವೆಲ್ ಇದೆ. ರಿತು ಹೇಳ್ತಾ ಇದ್ದೆ, ನಿಜವಾಗ್ಲೂ ರಿತು ಇನ್ನೊಂದ್ಸಲ ನಿಂಗೆ ಫ್ರೀ ಟೈಮ್ ಸಿಕ್ಕಿದಾಗ ಹೋಗಿ ನೋಡ್ಕೊಂಡ್ ಬರೋಣ, ನೋಡ್ಕೊಂಡು ಬರೋಣ. ಮತ್ತೆ ಏನಂದ್ರೆ ಸೆಕೆಂಡ್ ಪಾರ್ಟ್ ನನ್ಗೆ ಅನ್ಸುತ್ತೆ ಇದಕ್ಕಿಂತ ಇನ್ನೂ ಸಖತ್ತಾಗಿರ್ಬೋದು, ಫುಲ್ ಆಕ್ಷನ್ ಪ್ಯಾಕ್ಡ್ ಇರ್ಬೋದು ಅಂತ ಅನ್ಸ್ತಾ ಇದೆ ನನ್ಗೆ. ಸೊ ಈಗ ನೋಡಿ ಫ್ರೆಂಡ್ಸ್, ಇನ್ನು ನೋಡಿದ್ ನಿಮ್ ಕೆಲಸ. ಫಸ್ಟ್ ಓಕೆ ವಿಡಿಯೋನ ಶೇರ್ ಮಾಡಿ, ಶೇರ್ ಮಾಡೋ ಮೊದಲು ಫಸ್ಟ್ ಮೂವಿನ ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬಂದ ನಂತರ ಓಕೆ ನಿಮ್ಗೆ ಏನಾದ್ರು ಅನ್ಸಿದ್ರೆ ನಾವು ಹೇಳಿದ್ದು ಸರಿ ಇದೆ ಅಂತ ಹೇಳಿ ಖಂಡಿತ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತೆ ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ಮುಖ್ಯವಾಗಿ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನಮ್ಮನ್ನು ಫಾಲೋ ಮಾಡಿ. ಸೊ ನಾನು ಮತ್ತೆ ಸ್ನೇಹ ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀವಿ. ತನಕ ಟೇಕ್ ಕೇರ್, ಬಾಯ್, ಲವ್ ಯು, ಸಿ ಯು.